ಕವಿರಾಜು ದರ್ಶನ ಅವರು ತುಂಬ ಹತ್ತಿರದಿಂದ ಬಲ್ಲವರು. ಸೊ ಈ ವಿಚಾರವಾಗಿ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಈಗ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲ ತನಿಖಾ ಹಂತದಲ್ಲೇ ಇರೋದು. ಯಾರು ಬಿದ್ದ ತಕ್ಷಣ ಆಳಿಗೊಂದು ಕಲ್ಲು ಹೊಡೆಯೋ ಥರದ್ದು ಬೇಡ. ಅದೇನಾಗ್ಬಿಡುತ್ತೆ ಅಂದರೆ ಸಾಮಾನ್ಯ ಜನರ ಮನಸ್ಸು ಸಿನಿಮಾದವ್ರು ಅಂದರೆ ಕೆಟ್ಟವರು, ಸಿನಿಮಾದವ್ರು ಕೆಟ್ಟವರಲ್ಲಪ್ಪ. ಸಿನಿಮಾದವ್ರು ಏನು ಮಂಗಳ ಗ್ರಹದಿಂದ ಬಂದಿಲ್ಲ. ದಿನಕ್ಕೆ 2 ಕೊಲೆ ಆಗತ್ತೆ ರೀ, ಪೇಪರ್ ನೋಡ್ರಿ. ಹಂಗ ಸಿನಿಮಾದಲ್ಲಿ ಆಗಿದ್ದು ಒಂದು ಕೊಲೆನೇ ಸಿನಿಮಾದವ್ರು ಕೊಲೆಗಾರ ಅಂದ್ಬಿಟ್ರೆ ನಾನು ನೋಡಿರೋ ದರ್ಶನ್ ಚೆನ್ನಾಗೇ ಇದ್ರು. ಇದೇನೋ ಆಗಿದೆ ನಾನು ನೋಡಿಲ್ಲ. ಸಾಕಷ್ಟು ಸುಳ್ಳು ಸುದ್ದಿಗಳೇ, ಸತ್ಯ ಬೇರೆ ಇದೆ. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಸುದ್ದಿಗಳು ಅಂದ್ರೆ ಏನೇ ಅಲ್ಲೇ ಇದಾದ್ರೂ ಬೇಗ ಇಂಡಸ್ಟ್ರಿ ಟಾಕ್ ಆಗುತ್ತೆ. ಹೌದು ಹೌದು. ಈಗ ಇತ್ತೀಚೆಗೆ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅಲ್ಲೆಲ್ಲೋ ಡೈವರ್ಸ್ ಕೊಟ್ಟರು, ಅದು ಸುದ್ದಿ ಆಯ್ತು. ಇನ್ಯಾರೋ ದೊಡ್ಡ ಮನೆದು ಕೇಸಸ್ ಆಯ್ತು. ಇದು ಎಲ್ಲೋ ಒಂದ್ ಕಡೆಗೆ ಫ್ಯಾನ್ಸ್ಗಳು ನಡುವೆ ವಾರ ಆಗ್ತಾ ಬರುತ್ತೆ. ನೀವೇನು ಹೇಳ್ತೀರಿ ಸರ್? ಯಾವುದೇ ಪ್ರಕರಣ ಬಂದು ಫ್ಯಾನ್ಸ್ಗಳು ಹೌದು. ಏನಂದ್ರೆ ನನ್ನ ಇದು ಸೋಷಿಯಲ್ ಮೀಡಿಯಾದ್ದು ಎಷ್ಟು ಪಾಸಿಟಿವ್ ಇದೆ ಅಷ್ಟೇ ನೆಗೆಟಿವ್ ಇದೆ. ಓಕೆ. ಇನ್ನೊಂದು ಮೀಡಿಯಾದ ಸಿನಿಮಾದವ್ರು ಏನಾರು ಮಾಡಿದ್ರೆ ಅದು ದೊಡ್ಡ ಸುದ್ದಿ. ಹೌದು. ಬೇರೆಯವರ ಸುದ್ದಿಗಳನ್ನ ಎಷ್ಟು ಕೊಲೆಗಳಾಗಿದ್ದಾವೆ, ಎಷ್ಟು ಸಿಡಿಗಳಾಗಿದ್ದಾವೆ, ಎಷ್ಟು ಏನೇನೋ ಆಗಿದ್ದಾವೆ, ಅವನ್ನೆಲ್ಲ ನೀವು ತಗೊಳ್ಳಲ್ಲ. ಸಿನಿಮಾದವ್ರದ್ದು ಅಂದ ತಕ್ಷಣ ಅದು ಹಾಕೊಂಡು ಅಂದ್ರೆ ಯಾಕಂದ್ರೆ ಸಿನಿಮಾದವ್ರದ್ದು ಬಂದ್ರೆ ಸಿನಿಮಾದವ್ರು ಎಷ್ಟಿದೆ ಜನ ನೋಡ್ತಾರೆ ಅನ್ನೋದು ಒಂದಿದೆ. ಬಟ್ ಆದ್ರೂ ಪಬ್ಲಿಕ್ ಪ್ರೈವೇಟ್ ಲೈಫ್ ಅವರಿಗೂ ಇದೆ. ಎಷ್ಟು ಹಾನಿ ಮಾಡಬೇಕು. ಈಗ ನೋಡಿ, ಇವಾಗ ದರ್ಶನ್ ಅವ್ರ ವಿಷಯನೇ ತಗೊಂಡ್ರು ಕೂಡ ಹೌದು ಆಗಿದೆ. ಅದನ್ನ ಎಷ್ಟು ಮಟ್ಟಿಗೆ ಮಾಡ್ಬೇಕು? ಕಾನೂನಿದೆ, ಕಾನೂನು ನೋಡ್ಕೋತಾ ಇದೆ. ಈಗ ಯಾವ ಟಿವಿಯಲ್ಲಿ ಬರೋಕ್ಕಿಂತ ಮೊದಲು ಪೊಲೀಸರು ತಾನೇ ಅದನ್ನ ಇದು ಮಾಡಿದ್ದು. ಪೊಲೀಸರು ಕೆಲಸ ಮಾಡಿದ್ರು ತಾನೇ, ಕಾನೂನು ನೋಡ್ಕೊಳತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಡಿ. ಅದನ್ನೇ ವೈಭವೀಕರಿಸಿ ಮನೆಯಲ್ಲಿ ಹೋದ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ ಸಾಮಾನ್ಯ ಜನರ ಮನಸ್ಸು ಸಿನಿಮಾದವ್ರು ಅಂದ್ರೆ ಹಿಂಗೆ, ಸಿನಿಮಾದವ್ರು ಅಂದ್ರೆ ಕೆಟ್ಟವರು, ಸಿನಿಮಾದವ್ರು ಕೆಟ್ಟವರಲ್ಲಪ್ಪ. ಸಿನಿಮಾದವ್ರು ಏನು ಮಂಗಳ ಗ್ರಹದಿಂದ ಬಂದಿಲ್ಲ. ಸಿನಿಮಾದವ್ರು ಬಂದಿರೋದು ನಿಮ್ಮ ನಡುವಿಂದಾನೆ. ಸಾಮಾನ್ಯ ಜನ ನಡುವೆ ಸಾಮಾನ್ಯ ಜನನೇ ಸಿನಿಮಾದವ್ರಾಗೋದು. ಹಾಗಾಗಿ ಕೆಟ್ಟತನ ಒಳ್ಳೆತನ ಎಲ್ಲವೂ ಹೊರಗೆ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇದೆ ಅಲ್ವಾ? ದಿನಕ್ಕೆ 2 ಕೊಲೆ ಆಗತ್ತೆ ರೀ, ಪೇಪರ್ ನೋಡ್ರಿ. ಯಾಕಾಗಲ್ಲ? ದಿನಕ್ಕೆ 2 ಕೊಲೆ ಆಗತ್ತೆ. ಹಂಗ ಸಿನಿಮಾದಲ್ಲಿ ಆಗಿದ್ದು ಒಂದು ಕೊಲೆನೇ ಸಿನಿಮಾದವ್ರು ಕೊಲೆಗಾರ ಅಂದ್ಬಿಟ್ರೆ, ಅಥವಾ ಸಿನಿಮಾದವರು ಅತ್ಯಾಚಾರಿಗಳು ಅಂದ್ಬಿಟ್ರೆ, ಅಥವಾ ಸಿನಿಮಾದವ್ರು ಮಾದಕ ವ್ಯಸನಿಗಳೇ ಅಂದ್ಬಿಟ್ರೆ. ಮಾದಕ ವ್ಯಸನದ ದಂಧೆ ದೊಡ್ಡ ದೊಡ್ಡ ಕಾಲೇಜುಗಳ ಎದುರುಗಡೆ ಹೋಗಿ ನೋಡಿ, ಫ್ರೀಯಾಗಿ ಸಿಗತ್ತೆ. ಬಹಳಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳಾಗಿದ್ದಾರೆ. ಅದು ತುಂಬಾ ಸಿನಿಮಾದವ್ರು ಹೋಗ್ಲಿರಿ, ಅವರು ಹಾಳಾಗೋಗ್ಲಿ, ಅವ್ರು ಬೇಕಾದ್ರೆ ಹೇಳ್ತೀನಿ ನಾನು. ಅವರು ಏನೋ ಬದುಕೊಂಡು ಏನೋ ಮಾಡ್ಕೊತಿದ್ದಾರೆ. ಸ್ಟೂಡೆಂಟ್ಸ್ ಭವಿಷ್ಯ ಅದಕ್ಕೆ ನಿಗಾವಹಿಸಿ ಹೋಗಿ. ಎಲ್ಲರ ಎಲ್ಲೆಲ್ಲಿ ಮಾದಕ, ಯಾವ ಪೆಟ್ಟಿ ಅಂಗಡಿಯಲ್ಲಿ ಸಿಗ್ತಾ ಇದೆ ಮಾದಕ ವ್ಯಸನಗಳು, ಮಾದಕ ದ್ರವ್ಯಗಳು, ಅದನ್ನು ಫೋಕಸ್ ಮಾಡಿ. ಯಾವನೋ ಒಬ್ಬ ನಟ ಈಗ ಆಲ್ರೆಡಿ ಒಂದಷ್ಟು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾನೆ, ಅಥವಾ ಯಾವ ನಟಿ ಏನೋ ಮಾಡ್ಕೊಂಡಿದ್ದಾರೆ, ದುಶ್ಚಟ, ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ಬೋದು ಅವ್ರದ್ದು ಲೈಫ್ ಅದು. ಆದರೆ ಯುವ ಜನಾಂಗ ಹಾಳಾದ್ರೆ ಏನಾಗತ್ತೆ ಮುಂದೆ? ಭವಿಷ್ಯವೇನು? ಸ್ಟೂಡೆಂಟ್ಸ್ ಹಾಳಾದ್ರೆ ಭವಿಷ್ಯ ಏನು? ಎಸ್, ನೀವು ಹೇಳಿದ್ದು ಎಲ್ಲ ಕರೆಕ್ಟು. ಹಾಗೆ ಈ ದರ್ಶನ್ ಪ್ರಕರಣನೇ ತಗೊಂಡ್ರೆ ಸಾಕಷ್ಟು ಸುದ್ದಿ ಆಯ್ತು. ಅದು ಪರ ವಿರೋಧ ಚರ್ಚೆ ಆಯ್ತು. ಫ್ಯಾನ್ಸ್ಗಳು ಈಗಲೂ ಕೂಡ ದರ್ಶನ್ ಪರವಾಗಿದ್ದಾರೆ. ಆಮೇಲೆ ಕವಿರಾಜು ದರ್ಶನ್ ಅವರು ತುಂಬಾ ಹತ್ತಿರದಿಂದ ಬಲ್ಲವರು, ತುಂಬಾ ಹತ್ತಿರದಿಂದ ಅವರ ಒಡನಾಟ ಜಾಸ್ತಿನೇ ಇತ್ತು. ವೈಯಕ್ತಿಕವಾಗಿ ನೀವು ನೋಡಿದ್ದೀರಿ ಅವರ ಯಾವ ರೀತಿ ಇರ್ತಿದ್ರು ಏನು ಅಂತ. ಆಮೇಲೆ ದರ್ಶನ್ ಅವರ ಒಳ್ಳೆತನಗಳ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಅವ್ರ ಒಳ್ಳೆತನಗಳ ಬಗ್ಗೆನೇ ಹೈಲೈಟ್ ಮಾಡಿದ್ದಾರೆ ಒಂದಿಷ್ಟು ಜನ. ಆದರೂ ಎಲ್ಲೋ ಒಂದು ಕಡೆಗೆ ಬೇರೆ ಅಕ್ಕಪಕ್ಕದವ್ರ ಕಡೆಯಿಂದ ಈ ರೀತಿ ಆಯಿತು ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ವೈಯಕ್ತಿಕವಾಗಿ ನೀವೆಲ್ಲ ಜೊತೆಗಿದ್ದಂಥವ್ರು, ಈಗಲೂ ಕೂಡ ಜೊತೆಗಿದ್ದೀರಿ ಅಲ್ವಾ? ಸೊ ಈ ವಿಚಾರವಾಗಿ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಇಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ಈಗ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲ ತನಿಖಾ ಹಂತದಲ್ಲೇ ಇರೋದು. ನನಗೆ ಗೊತ್ತಿರೋ ಪ್ರಕಾರ ಬಂದಿರೋ ಸುಳ್ಳು ಸುದ್ದಿಗಳಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳಿವೆ. ನನಗೆ ಗೊತ್ತಿರೋ ಪ್ರಕಾರ ಸಾಕಷ್ಟು ಸುಳ್ಳು ಸುದ್ದಿಗಳೇ, ಸತ್ಯ ಬೇರೆ ಇದೆ ಅಂದರೆ ನನಗೆ ಗೊತ್ತಿರೋದು. ಹಾಗಾಗಿ ಆಗಲಿ, ತನಿಖೆ ಆಗಲಿ. ತನಿಖೆ ಆದ ನಂತರ ಪ್ರತಿಕ್ರಿಯೆ ಮಾಡೋಣ. ಅದಕ್ಕೆ ಈಗಲೇ ಏನೇನೋ ಹೇಳ್ಕೊಂಡು ಯಾರನ್ನೂ ಆಲ್ರೆಡಿ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಡೋದು, ನಾವೇ ಶಿಕ್ಷೆಗಳನ್ನು ಕೊಟ್ಬಿಡೋದು ಬೇಡ. ಕೋರ್ಟ್ ವಿಚಾರಣೆ ನಡೀತಿದೆ, ಅವರೇ ಶುರು ಮಾಡಿರೋದು. ಯಾರು ಯಾವ ಮಾಧ್ಯಮ ಇಟ್ಕೊಟ್ಟಿದಲ್ಲ, ಪೊಲೀಸರೇ ಹಿಡ್ದಿರೋದು. ಆಮೇಲೆ ಮಾಧ್ಯಮಕ್ಕೆ ಗೊತ್ತಾಗಿರೋದು. ಆಯ್ತಾ? ಆಗಲಿ, ಒಂದು ಹಂತಕ್ಕೆ ಬರಲಿ, ಆಗ ಮಾತಾಡೋಣ. ಈಗ ಮಾತಾಡಿ ಗಾಳಿಯಲ್ಲಿ ಗುದ್ದೋದು ಬೇಡ. ಯಾರು ಬಿದ್ದ ತಕ್ಷಣ ಆಳಿಗೊಂದು ಕಲ್ಲು ಹೊಡೆಯೋ ಥರದ್ದು ಬೇಡ. ನಾನು ನೋಡಿರೋ ದರ್ಶನ್ ಚೆನ್ನಾಗೇ ಇದ್ರು, ಒಳ್ಳೆಯವರೇ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದರು. ಇದೇನೋ ಆಗಿದೆ ನಾನು ನೋಡಿಲ್ಲ. ನಿಖರವಾಗಿ ಗೊತ್ತಾದ್ಮೇಲೆ ಮಾತಾಡೋಣ.